ಹಿಂದಿನ ಕ್ಲಾಸ್ನಲ್ಲಿ 1 to 25 ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ವಿ ರೀ 2018 ಸೈನಿಕ್. ಈಗ 26 to 50 ಕ್ವಶನ್ ಅನ್ನ ಸಾಲ್ವ್ ಮಾಡ್ತೀನಿ ರೀ. ನೋಡ್ರಿ ಇಲ್ಲಿ ನೋಡ್ರಿ 26 ಕ್ವಶನ್ ಏನದ ಅಂತ. ರೀತು ಆಸ್ 1/4 ಆಫ್ ಎ ಸ್ಯಾಕ್ ಆಫ್ ರೈಸ್. ರೀತು ಏನ್ ಮಾಡ್ತಾರ್ರಿ 1/4 ಆಫ್ ಎ ಸ್ಯಾಕ್ ಆಫ್ ರೈಸ್. ಸಿ ಡಿವೈಡ್ಸ್ ದ ರೈಸ್ ಈಕ್ವಲ್ ಇಂಟು 7 ಬ್ಯಾಗ್ಸ್. ಈ ರೈಸ್ ಅನ್ನ ಎಷ್ಟು ಬ್ಯಾಗ್ನಾಗ ಈಕ್ವಲ್ ಆಗಿ ಏನ್ ಮಾಡ್ತಾರೆ ಡಿವೈಡ್ ಮಾಡತ್ತಾರ ರೀತು ರೀ 7 ಬ್ಯಾಗ್ಸ್. ವಾಟ್ ಫ್ರಾಕ್ಷನ್ ಆಫ್ ದ ಫುಲ್ ಸ್ಯಾಕ್ ಆಫ್ ರೈಸ್ ಇನ್ ಈಚ್ ಬ್ಯಾಗ್. ಈಚ್ ಬ್ಯಾಗ್ನ ಎಷ್ಟು ರೈಸ್ ಇರ್ತಂತೆ 7 ಪಾರ್ಟ್ಸ್ ಕೇಳಿದಾಳ. ಯಾವ ರೀತಿ ನೋಡ್ರಿ 1/4 ಏನೈತ್ರಿ ರೀತು ತಕ್ಕ ರೈಸ್ ಐತ್ರಿ. ಇದನ್ನ ಎಷ್ಟು ಈಕ್ವಲಿ ಪಾರ್ಟ್ಸ್ ಆಗಿ ಡಿವೈಡ್ ಮಾಡತ್ತಾಳ್ರಿ ಬ್ಯಾಗ್ಸಾಗ 7 ರೀ. ಕೆಳಗಿನ ಏನಿರ್ತೈತ್ರಿ 1 ಇರ್ತದ. 1/4 1/4 ಡಿವೈಡ್ ಇದ್ದದ್ದು ಏನಾಗ್ಬೇಕ್ರಿ ಇಂಟು ಸೈನ್ ಆದ್ರೆ ಇದೇನಾಗುತ್ತೆ ರೆಸಿಪ್ರೊಕಲ್. 7/1 ಇದ್ದದ್ದು ಏನಾಗುತ್ತೆ 1/7. ಅದನ್ನ ಇಂಟು ಮಾಡ್ರಿ 1 1 ಏನ್ರಿ 1 4 7 28. ಹಂಗಾರೆ ಟೋಟಲ್ ಈಕ್ವಲ್ ಆಗಿ ಒಬ್ಬರಿಗೆ ಎಷ್ಟು ಬರ್ತದ್ರಿ 1/28. ಎಷ್ಟ್ರಿ 1/28. 1/28 ಯಾವ ಆಪ್ಷನ್ ಐತ್ರಿ ಆಪ್ಷನ್ A1. ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತ್ರಿ ಆಪ್ಷನ್ A1. ನೋಡ್ರಿ ನೆಕ್ಸ್ಟ್ ಒನ್ ಇಲ್ಲಿ ನೋಡ್ರಿ 27. 1 + 0 + 9/100 + 3/1000. ಇವೆಲ್ಲ ಎದ್ರಾಗದವ್ರಿ ಈಗ ಡೆಸಿಮಲ್ದಾಗ ಆಪ್ಷನ್ ಅದಾವ್ರಿ. ನೋಡ್ರಿ 1 + 0 ಏನ್ರಿ 1. ನೆಕ್ಸ್ಟ್ 9/100 ಅಂದ್ರೆ ಯಾವ ಪ್ಲೇಸ್ನಾಗ ಐತ್ರಿ ಹಂಡ್ರೆಡ್ಸ್ ಪ್ಲೇಸ್ನಾಗ ಐತ್ರಿ. 3/1000 ಅಂದ್ರೆ ಯಾವ ಪ್ಲೇಸ್ನಾಗ ಐತಿ ಥೌಸಂಡ್ಸ್ ಪ್ಲೇಸ್ನಾಗ ಐತಿ. ಇದಕ್ಕಿಂತ ಮುಂಚೆ ಯಾವ ಪ್ಲೇಸ್ ಬಂದಿಲ್ಲ ಟೆನ್ಸ್ ಪ್ಲೇಸ್ ಬಂದಿಲ್ಲ. 10th ಪ್ಲೇಸ್ ಬರ್ಬೇಕಂದ್ರೆ ಮುಂದೆ ಏನು ಬರ್ತೈತ್ರಿ ಡೆಸಿಮಲ್ ಪಾಯಿಂಟ್ ಬರ್ತೈತಿ. ಹಂಗಾರೆ 10th ಪ್ಲೇಸ್ ಬಂದಿಲ್ಲ ಅಂದ್ರೆ ಅಲ್ಲಿ ಏನು ಕೊಡ್ಬೇಕ್ರಿ ಆ ಪ್ಲೇಸ್ ಬಂದಿಲ್ಲ ಅಂದ್ರೆ 0 ಕೊಡ್ಬೇಕ್ರಿ. ಹಂಡ್ರೆಡ್ಸ್ ಪ್ಲೇಸ್ನಾಗ ಎಟ್ಟೈತ್ರಿ 9 ಐತ್ರಿ. ನೆಕ್ಸ್ಟ್ ಥೌಸಂಡ್ಸ್ ಪ್ಲೇಸ್ನಾಗ ಎಟ್ಟೈತ್ರಿ 3 ಐತ್ರಿ. ಕರೆಕ್ಟ್ ಆನ್ಸರ್ ಏನಾಗ್ತೈತ್ರಿ 1.093. 1.093 ಯಾವ್ದೈತ್ರಿ ಆಪ್ಷನ್ A1. ಯಾವ್ದೈತ್ರಿ ಆಪ್ಷನ್ A1. ಓಕೆ ರೀ. ಇಲ್ಲಿ ನೋಡ್ರಿ which two quadrilaterals have both two pairs of parallel sides. Two quadrilateral diagram ಅದಾವು. both are two pairs are parallel sides. parallel sides ಅಂದ್ರೆ two sides are equal ಇರಬೇಕು. ಪ್ಯಾರಲಲ್ ಅಂದ್ರೆ both sides are equal ಇರಬೇಕು. in two acute angle. ನೋಡ್ರಿ 2 acute angle ಇರ್ಬೇಕು. ಇದು ಪ್ಯಾರಲಲ್ ಆದ್ರೆ ಇದು ಪ್ಯಾರಲಲ್ ಐತೇನ್ರಿ ಇಲ್ಲ. ಆಪ್ಷನ್ A1 ಏನ್ರಿ ಕ್ಯಾನ್ಸಲ್. ನೆಕ್ಸ್ಟ್ ಒನ್ ಇದು ಪ್ಯಾರಲಲ್ ಐತಿ ಇದಕ್ಕೆ ಇದು ಪ್ಯಾರಲಲ್ ಐತಿ ಇದಕ್ಕೆ ಇದು ಪ್ಯಾರಲಲ್ ಐತಿ ಇದಕ್ಕೆ ಇದು ಪ್ಯಾರಲಲ್ ಐತಿ. ಓಕೆ ರೀ ಇಟ್ಕೊಳ್ಳೋಣ ಆಪ್ಷನ್ ಆಗ್ಬೋದು. ನೆಕ್ಸ್ಟ್ ಇದಕ್ಕೆ ಇದು ಪ್ಯಾರಲಲ್ ಐತಿ ಇದಕ್ಕೆ ಇದು ಪ್ಯಾರಲಲ್ ಐತಿ ಆದ್ರೆ ಇಲ್ಲಿ 4 ಸೈಡ್ಸ್ ಏನದಾವ್ರಿ ಈಕ್ವಲ್ ಅದಾವ. ಅದಕ್ಕೆ ಏನು ಆಪ್ಷನ್ C3 ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಓಕೆ ರೀ. ನೆಕ್ಸ್ಟ್ ಇಲ್ಲಿ 4 ಸೈಡ್ಸ್ ಏನದವ್ರಿ ಈಕ್ವಲ್ ಅದಾವ್ರಿ. ಹಂಗಾರೆ ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಅದರ ಆನ್ಸರ್ ಯಾವುದು ಇದ್ದಿತ್ರಿ ಆಪ್ಷನ್ B2. ಇದು ಪ್ಯಾರಲಲ್ ಪ್ಯಾರಲಲ್ ಪ್ಯಾರಲಲ್. ಇಲ್ಲಿ ನೋಡ್ರಿ ಇಲ್ಲಿ ಅಕ್ಯೂಟ್ ಆಂಗಲ್ ಇದೆ ಇಲ್ಲಿ ಅಕ್ಯೂಟ್ ಆಂಗಲ್ ಇದೆ. ಓಕೆ ರೀ. ಕರೆಕ್ಟ್ ಆನ್ಸರ್ ಯಾವ್ದ್ರಿ ಆಪ್ಷನ್ B2. ನಮ್ಮ ಆನ್ಸರ್ ಯಾವ್ದಾಗ್ತದ್ರಿ ಆಪ್ಷನ್ B2 ಆಗ್ತದೆ. ನೆಕ್ಸ್ಟ್ ವಾಟ್ ಈಸ್ ದ ಸಮ್ ಆಫ್ 20.08 20.008 20.088 and 20.888. ಏನ್ ಕೇಳಿದನ ಸಮ್ ಮೀನ್ಸ್ ಎಡಿಷನ್ ಮಾಡೋಣ್ರಿ. ಫಸ್ಟ್ ಒನ್ ನೋಡ್ರಿ 20.08. ನೆಕ್ಸ್ಟ್ ಒನ್ 20.008. ಇಲ್ಲಿ ಏನು ಬಂದಿಲ್ಲ ಅಂದ್ರೆ ಏನು ಇರ್ತೈತ್ರಿ 0 ಕೊಡೋದ್ರಿ. ನೆಕ್ಸ್ಟ್ ಕ್ವಶನ್ 20.088. ನೆಕ್ಸ್ಟ್ ಒನ್ 20.888. ಎಡಿಷನ್ ಮಾಡೋಣ್ರಿ. ನೋಡ್ರಿ 0 + 8 8 8 + 8 16 16 + 8 24. 4 ಬರೀರಿ 2 ಕ್ಯಾರಿ ಕೊಡ್ರಿ. 8 16 24 26 6 ಬರೀರಿ 2 ಕ್ಯಾರಿ ಕೊಡ್ರಿ. 8 + 2 10 0 ಬರೀರಿ 1 ಕ್ಯಾರಿ ಕೊಡ್ರಿ. ಪಾಯಿಂಟ್ 0 + 1 1 2 4 6 8. ಆನ್ಸರ್ ಏನಾಗುತ್ತಾ 81.064. 81.064 ಯಾವ ಆಪ್ಷನ್ ಐತ್ರಿ ಆಪ್ಷನ್ A1. 81.064. ಓಕೆ ರೀ. ಈ ಕ್ವಶನ್ ನೋಡ್ರಿ ರೌಂಡ್ ಆಫ್ 37,504 ಟು ದ ನಿಯರೆಸ್ಟ್ 100 ಪ್ಲೇಸ್. ಯಾವ ಪ್ಲೇಸ್ ಅಂತ ಹೇಳಿದಾರ್ರಿ ನಿಯರೆಸ್ಟ್ ಅಂದ್ರೆ ರೌಂಡ್ ಆಫ್ ಅಂದ್ರೆ ಅಪ್ರಾಕ್ಸಿಮೇಷನ್ ಮಾಡ್ಬೇಕಂತ. ಯಾವ ಪ್ಲೇಸ್ ಅಂತ ಹೇಳಿದಾರ್ರಿ 100 ಪ್ಲೇಸ್. 100 ಪ್ಲೇಸ್ ನೋಡ್ರಿ 37,504. 100 ಪ್ಲೇಸ್ ನೋಡ್ರಿ ಇದು ಯೂನಿಟ್ ಇದು 100 10 ಇದು 100. 100 ಪ್ಲೇಸ್ ಅಪ್ರಾಕ್ಸಿಮೇಟ್ ಮಾಡ್ಬೇಕಾರೆ ಮುಂದಿನ ಪ್ಲೇಸ್ ನೋಡ್ರಿ ಮುಂದೆ ಏನೈತ್ರಿ 0 ಐತಿ. 0 ಐತಿ ಅಂದ್ರೆ ಏನಾಗಂಗಿಲ್ಲ ರೀ ಪ್ಲಸ್ ಆಗಂಗಿಲ್ಲ. ಪ್ಲಸ್ ಆಗಂಗಿಲ್ಲ ಅಂದ್ರೆ ಏನಾಗ್ತೈತಿ ಹೇಳ್ರಿ 37,500 ಆ್ಯಸ್ ಇಟ್ ಈಸ್ ಸೇಮ್ ಬರಿಬೇಕ್ರಿ. ಮುಂದಿನ ಏನಾಗಿಬಿಡ್ತಾವ್ರಿ
0 ರೀ. ಹಂಗಾರೆ ಆನ್ಸರ್ ಏನಾಗುತ್ತೆ ರೀ 37,500. 37,500 ಯಾವ್ದೈತ್ರಿ ಆಪ್ಷನ್ ಎ ಒನ್. ಯಾವ್ದೈತ್ರಿ ಆಪ್ಷನ್ ಎ ಒನ್. ನಮ್ಮ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತ್ರಿ ಆಪ್ಷನ್ ಎ ಒನ್ ಆಗ್ತದೆ. A train running at the speed of 75 km per hour speed ಕೊಟ್ಟಿದ್ದಾರೆ and how much time ಏನ್ ಕೇಳಿದಾರ ಟೈಮ್ ಕೇಳಿದಾರ will take a cover distance of 350 km. ಏನೇನ್ ಕೊಟ್ಟಿದಾರ್ರಿ ಸ್ಪೀಡ್ ಕೊಟ್ಟಿದಾರ್ರಿ. ಸ್ಪೀಡ್ ಏಟ್ ಐತಿ ನೋಡ್ರಿ 75 km per hour. 75 km per hour. ಓಕೆ ರೀ. ನೆಕ್ಸ್ಟ್ ಏನ್ ಕೊಟ್ಟಿದಾರ್ರಿ ಡಿಸ್ಟೆನ್ಸ್ ಕೊಟ್ಟಿದಾರ. ಡಿಸ್ಟೆನ್ಸ್ ಏಟ್ ಕೊಟ್ಟಿದಾರ 350 km. ಡಿಸ್ಟೆನ್ಸ್ ಎಟ್ ಕೊಟ್ಟಿದ್ದಾರೆ ನೋಡ್ರಿ 350 km. ಹಂಗಾರೆ ಹೌ ಮಚ್ ಟೈಮ್ ಅಂದ್ರೆ ಏನ್ ಕೇಳ್ಯಾರಿ ಟೈಮ್ ಕೇಳಿದಾರ ಕ್ವಶನ್ ಮಾರ್ಕ್. ಓಕೆ ರೀ. ಹಂಗಾರೆ ನಾ ಏನ್ ಪಾಯಿಂಟ್ ಔಟ್ ಮಾಡ್ಬೇಕ್ರಿ ಈಗ ಟೈಮ್ ಪಾಯಿಂಟ್ ಔಟ್ ಮಾಡ್ಬೇಕು. ಟೈಮ್ ಫಾರ್ಮುಲಾ ಏನ್ರಿ ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಟೈಮ್ ಫಾರ್ಮುಲಾ ಏನ್ರಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತ್ರಿ 350. ಹಂಗಾರ ಸ್ಪೀಡ್ ಎಷ್ಟೈತ್ರಿ 75. ಕಟಾಫ್ ಹೊಡೀನ್ರಿ 5 1 2 ಉಳಿತ್ರಿ 5 5 ಓಕೆ 5 7 0. ಓಕೆ ರೀ. ನೆಕ್ಸ್ಟ್ ಒನ್ 15 1 15 15 4 60. ಓಕೆ ರೀ. ಎಷ್ಟು ಹೋಯ್ತು 10 ಉಳಿತ್ರಿ. 1 ಪಾಯಿಂಟ್ ಕೊಟ್ರೆ ಡೆಸಿಮಲ್ ಪಾಯಿಂಟ್ ಏನು ಬರ್ತದೆ 0 ಬತ್ರಿ. ಓಕೆ ರೀ. 15 6 90 8 ಉಳಿತು 10. ಹಂಗಾರ 4 ಅಂದ್ರೆ 4 ಅವರ್. 0.5 ಅಂದ್ರೆ 30 ಮಿನಿಟ್ಸ್. ಆದ್ರೆ ಇಲ್ಲಿ 0.5 ಬದಲಿ ಎಷ್ಟೈತ್ರಿ 0.6. ಹಂಗಾರೆ 30 ಮಿನಿಟ್ಸ್ ಗಿಂತ ಏನಿರ್ಬೇಕು ಇನ್ಕ್ರೀಸ್ ಇರ್ಬೇಕು ಮಿನಿಟ್ಸ್. ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲಿ 4 ಅವರ್ ಅಷ್ಟ ಐತ್ರಿ ನೋಡ್ರಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ್ರಿ. 5 ಅವರ್ ಐತಿ 5 ಅವರ್ ಆಗಂಗಿಲ್ಲ ಕ್ಯಾನ್ಸಲ್. 4 ಅವರ್ 30 ಮಿನಿಟ್ಸ್ 0.5 ನೋಡ್ರಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ್ರಿ. ಕ್ಯಾನ್ಸಲ್. ಹಂಗಾರೆ 4 30 ಮಿನಿಟ್ಸ್ ಗೆ ಜಾಸ್ತಿ ಯಾವ್ದೈತ್ರಿ ದ ಫ್ರಾಕ್ಷನ್ ಈಕ್ವಲೆಂಟ್ ಟು 1.25. ಇಲ್ಲಿ ಏನ್ ಕೊಟ್ಟಿದ್ದಾರೆ ಡೆಸಿಮಲ್ ಕೊಟ್ಟಿದ್ದಾರೆ. ಇದನ್ನ ಏನ್ ಕನ್ವರ್ಟ್ ಮಾಡಂತ ಹೇಳಿದನ್ರಿ ಫ್ರಾಕ್ಷನ್. A block of wood in the form of a cube. ಒಂದು wood cube ಐತ್ರಿ. Next, its edge is 4 meter. How many rectangular pieces of the dimension 20 cm, 10 cm, 5 cm can be cut from the block? ಹಾಗಾದ್ರೆ ನೋಡ್ರಿ ಲಾರ್ಜೆಸ್ಟ್ ಯಾವತ್ತ ಒಂದು ಮೇಲ್ಗಡೆ ಇರಬೇಕು, ಸ್ಮಾಲೆಸ್ಟ್ ಏನ್ ಮಾಡ್ಬೇಕ್ರಿ ಕೆಳಗಡೆ ಇರಬೇಕು. ಅದರ ಸ್ಮಾಲೆಸ್ಟ್ ಸೆಂಟಿಮೀಟರ್ ಐತೆ ನಾವು ಏನ್ ಮಾಡ್ಕೋಬೇಕ್ರಿ ಇದನ್ನ ಸೆಂಟಿಮೀಟರ್ ಮಾಡ್ಕೋಬೇಕು. ಕ್ಯೂಬ್ ಅಂದ್ರೆ ಹೌ ಮೆನಿ ಟೈಮ್ಸ್ ಬರೀಬೇಕ್ರಿ 3 ಟೈಮ್ಸ್ ಬರೀಬೇಕು. 4 ಮೀಟರ್ ಅಂದ್ರೆ 8 ಸೆಂಟಿಮೀಟರ್ ರೀ. 400 ಇಂಟು 400 ಇಂಟು 400 ಇದು ಲಾರ್ಜೆಸ್ಟ್ ಡಿವೈಡೆಡ್ ಬೈ ಸ್ಮಾಲೆಸ್ಟ್ ನೋಡ್ರಿ 20 ಸೆಂಟಿಮೀಟರ್ ಇಂಟು ಮತ್ತೇನು ಕೊಟ್ಟಿದ್ದಾರ 10 ಸೆಂಟಿಮೀಟರ್ ಇಂಟು ನೆಕ್ಸ್ಟ್ ಏನು ಕೊಟ್ಟಿದ್ದಾರ 5 ಸೆಂಟಿಮೀಟರ್. ಓಕೆ ರೀ. ಕಟ್ ಆಫ್ ಇನ್ನು 0 0 ಕ್ಯಾನ್ಸಲ್ ರೀ. 0 0 ಕ್ಯಾನ್ಸಲ್ ರೀ. 2 1 2 2 ಓಕೆ. ನೆಕ್ಸ್ಟ್ ಒನ್ 5 1 5 8 0 0. ಓಕೆ ರೀ. ಎಲ್ಲ 1 ಐತಿ ಇಲ್ಲಿ ಮುಗಿತ್ರಿ. ಮ್ಯಾಲೆ ಏನು ಮಾಡಬೇಕು ಇನ್ನು ಮಲ್ಟಿಪ್ಲಿಕೇಶನ್ ಮಾಡೋಣ. 4 8 32 32 2 64. ಎಷ್ಟಾಯ್ತು ರೀ 64. ಇಲ್ಲಿ 1 2 3 ಕಾಮನ್ 8 0 ಅದಾವ 3 0. ಹಂಗಾರ ಆನ್ಸರ್ ಕರೆಕ್ಟ್ ಏನು ಬರ್ತೈತೆ ನೋಡ್ರಿ 64,000. ಆಪ್ಷನ್ ಯಾವ್ದ್ರಿ 64,000 ನೋಡ್ರಿ. ಯಾವ್ದೈತ್ರಿ ಆಪ್ಷನ್ D4. ಯಾವ್ದೈತ್ರಿ ಆಪ್ಷನ್ D4. ನಮ್ಮ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತ್ರಿ 64,000. ಓಕೆ. ಇನ್ ಹೌ ಮೆನಿ ಇಯರ್ಸ್ ಏನು ಕೇಳಿದಾನ ಟೈಮ್ ಕೇಳಿದಾನ. ಅದಕ್ಕೆ ಏನು ಮಾಡೋಣ ಕ್ವಶನ್ ಮಾರ್ಕ್ ಇಡ್ರಿ. ಟೈಮ್ ಫಾರ್ಮುಲಾ ಕ್ವಶನ್ ಮಾರ್ಕ್. ಇನ್ ದ ಸಮ್ ಆಫ್ rupees 500 is 500% per annum will amount to 600. ಹಂಗಾರೆ ಅಮೌಂಟ್ ಲಾರ್ಜೆಸ್ಟ್ ಇದ್ದದ ಅಮೌಂಟ್ ಆಗಿರ್ತದ. ಎಷ್ಟು ಕೊಟ್ಟಾನ್ರಿ 600. ಹಂಗಾರೆ ಅದಕ್ಕಿಂತ ಸ್ವಲ್ಪ ಸ್ಮಾಲೆಸ್ಟ್ ಅಂದ್ರೆ ಇದು ಯಾವ ಅಮೌಂಟ್ ಆಗಿರ್ತದ ಪ್ರಿನ್ಸಿಪಲ್ ಆಗಿರ್ತದ. ಹಂಗಾರೆ ಇನ್ನೊಂದು ಪರ್ಸೆಂಟೇಜ್ ಕೊಟ್ಟಾನ ಅಂದ್ರೆ ಏನು ಕೊಟ್ಟಂಗ್ರಿ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ 6 ಕೊಟ್ಟಂಗ. 6 ಎಷ್ಟು ಕೊಟ್ಟಾನ 5%. ಹಂಗಾರೆ ನಮ್ಗೆ ಏನು ಫೈಂಡ್ ಔಟ್ ಮಾಡ್ಬೇಕಂತ ಏನ್ರಿ ಟೈಮ್. ಹಂಗಾರೆ ಟೈಮ್ ಫಾರ್ಮುಲಾ ಹೇಳ್ರಿ. ಟೈಮ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ PR. ಏನ್ರಿ PR. ಹಂಗಾರೆ SI ಬೇಕಂದ್ರೆ SI ಫಾರ್ಮುಲಾ ಹೇಳ್ರಿ. SI ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಅಮೌಂಟ್ ಏಟೈತ್ರಿ 600. ಪ್ರಿನ್ಸಿಪಲ್ ಏಟೈತ್ರಿ 500. ಮೈನಸ್ ಮಾಡ್ರಿ ಎಷ್ಟು ಬರುತ್ತ್ರಿ SI 100. ಎಲ್ಲ ಸಿಕ್ಕೂರಿ. ಈ ಫಾರ್ಮುಲಾ ಫಿಲಪ್ ಮಾಡ್ರಿ. SI ಎಷ್ಟು ಬಂದೈತ್ರಿ 100 ಇಂಟು ಎಷ್ಟು ರೀ 100 ಡಿವೈಡೆಡ್ ಬೈ P ಅಂದ್ರೆ ಎಷ್ಟು ಒಂದು ಪ್ರಿನ್ಸಿಪಲ್ 500 ಇಂಟು R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 8% ಐತ್ರಿ 5%. ಓಕೆ. ಈ 00 ಏನದು ರೀ ಕ್ಯಾನ್ಸಲ್. 5 1 ರೀ 5 20 ನೆಕ್ಸ್ಟ್ 5 1 ರೀ 5 4 ಹಂಗಾರೆ ಹೌ ಮೆನಿ ಇಯರ್ಸ್ 4 ಇಯರ್ಸ್. ನಮ್ಮ ಆನ್ಸರ್ ಏನು ಬತ್ರಿ 4 ಇಯರ್ಸ್. 4 ಇಯರ್ಸ್ ಯಾವ ಆಪ್ಷನ್ ಐತಿ ನೋಡ್ರಿ
ಆಪ್ಷನ್ B2. ಯಾವ್ದ್ರ ಆನ್ಸರ್ ಯಾವ್ದ್ರ ಐತ್ರಿ B2 ಆನ್ಸರ್ 4 years. ಓಕೆ ನೆಕ್ಸ್ಟ್ ದ ಎವರೇಜ್ ಆಫ್ 4 numbers is 30. ನೋಡ್ರಿ ಟೋಟಲ್ ಅವರ ಎವರೇಜ್ ಕೊಟ್ರಿ ಏನ್ ಮಾಡ್ಬೇಕ್ರಿ ಇಂಟು ಮಾಡ್ಬೇಕ್ರಿ 4 numbers ಅದಾವ್ರಿ ಎವರೇಜ್ ಅವರ ಕೊಟ್ರಿ ಇಂಟು ಮಾಡ್ಬೇಕ್ರಿ ಈಸ್ ಮುಂದೆ ಆನ್ಸರ್ ಎವರೇಜ್ ಕೊಟ್ಟಿರ್ತಾರೆ ಎಷ್ಟು ಕೊಟ್ಟಾರಿ 30 30 4 8 ರೀ 120 ಹಂಗಾರ 4 numbers ಸಮ್ ಮಾಡ್ರಿ ಎಷ್ಟು ಬರುತ್ತೆ ರೀ ನಮಗೆ 120 ಬರ್ತದ ಅದ್ರಾಗ ಇಫ್ ದ ಸಮ್ ಆಫ್ ದಿ ಫಸ್ಟ್ 3 numbers 4 numbers ಸಮ್ ಮಾಡ್ರೆ 120 3 numbers ಸಮ್ ಮಾಡ್ರೆ 85 ಎಷ್ಟು ಬರುತ್ತೆ ರೀ 85 ಬರುತ್ತೆ ರೀ ಹಂಗಾರೆ 3 numbers ಸಮ್ ಮಾಡ್ರಿ 85 4th number is 4 numbers ಸಮ್ ಮಾಡ್ರೆ 120 3 numbers ಸಮ್ ಮಾಡ್ರೆ 85 4 number ಬೇಕಂದ್ರೆ ಮೈನಸ್ ಮಾಡಿಬಿಡ್ರಿ 120 ಒಳಗೆ 85 ಮೈನಸ್ ಮಾಡ್ರೆ ಎಷ್ಟು ರೀ 35 ಎಷ್ಟು ರೀ 35 ಈಗ 35 ಆಪ್ಷನ್ ಐತ್ರಿ ಆಪ್ಷನ್ A1 ಯಾವ್ದ್ರಿ ಆಪ್ಷನ್ A1 ಕರೆಕ್ಟ್ ಆನ್ಸರ್ ಯಾವ್ದ್ರಿ ಆಪ್ಷನ್ A1 ನೆಕ್ಸ್ಟ್ ಒನ್ ವಾಟ್ ಪರ್ಸೆಂಟ್ ಆಫ್ 10 kilometer ಈಸ್ 10 meter ನೋಡ್ರಿ ಸ್ಮಾಲೆಸ್ಟ್ ಇದು ಮೇಲ್ಗಡೆ ಇರ್ಬೇಕ್ರಿ ಲಾರ್ಜೆಸ್ಟ್ ಏನಾಗಬೇಕು ಕೆಳಗಡೆ ಇಡಬೇಕು ಸ್ಮಾಲೆಸ್ಟ್ ಮೀಟರ್ದಾಗ ಇದ್ರ ಲಾರ್ಜೆಸ್ಟ್ ಏನಾಗ್ಬೇಕ್ರಿ ಮೀಟರ್ ಹಂಗಾರೆ ಪರ್ಸೆಂಟೇಜ್ ಕೇರ್ 10 meter ಮೇಲೆ ಇಡ್ರಿ 1 kilometer 1000 meter 10 kilometer ಅಂದ್ರೆ 10,000 meter ಎಷ್ಟು ರೀ 10,000 meter ಪರ್ಸೆಂಟೇಜ್ ಮೀನ್ಸ್ ಇಂಟು 100 E00 ಕ್ಯಾನ್ಸಲ್ ರೀ E0 ಕ್ಯಾನ್ಸಲ್ ರೀ 1/10 ಅಂದ್ರೆ ಡೆಸಿಮಲ್ ಬರೀಬೇಕಂದ್ರೆ ಏನಾಗುತ್ತೆ ರೀ 0.1 ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ರೆ 0.1% ಯಾವ ಆಪ್ಷನ್ ಐತಿ ನೋಡ್ರಿ ಆಪ್ಷನ್ A1 ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತಿ ರೀ ಆಪ್ಷನ್ A1 ಆಗ್ತದೆ ದ ನಂಬರ್ ಆಫ್ ಸ್ಕ್ವೇರ್ ಟೈಲ್ಸ್ ಏನ್ ಕಂಡುಹಿಡಿ ಅಂದರೆ ಸ್ಕ್ವೇರ್ ಟೈಲ್ಸ್ ಆಫ್ ಸೈಡ್ 15 centimeter ರಿಕ್ವೈರ್ಡ್ ಫಾರ್ ಫ್ಲೋರಿಂಗ್ ಅ ರೂಮ್ ಸೈಜ್ 3.6 meter 4.5 meter ನೋಡ್ರಿ ಲಾರ್ಜೆಸ್ಟ್ ಮೇಲ್ಗಡೆ ಇರ್ಬೇಕು 3.6 meter ಅಂದ್ರೆ ಎಷ್ಟಾಗತ್ತೆ ರೀ 360 centimeter 4.5 meter ಅಂದ್ರೆ ಎಷ್ಟಾಗತ್ತೆ 450 centimeter ಡಿವೈಡೆಡ್ ಬೈ ಸ್ಕ್ವೇರ್ ಅಂದ್ರೆ ಹಂಗಾರೆ 15 centimeter ಎಷ್ಟು ಟೈಮ್ ಬರಿಬೇಕು 2 ಟೈಮ್ ಬರಿಬೇಕು 15 1 15 15 3 45 0 0 15 1 15 15 2 30 ಇಲ್ಲಿ 36 ಐತ್ರಿ 360 ಐತ್ರಿ 2 ಐತ್ರಿ 362 8 ರೀ 720 ಎಷ್ಟು ರೀ 720 ನಮ್ಮ ಆನ್ಸರ್ ಏನಾಗ್ತದೆ ಕರೆಕ್ಟ್ ಆನ್ಸರ್ ರೀ 720 ಯಾವ್ದೈತ್ರಿ ಆಪ್ಷನ್ A1 ಓಕೆ ರೀ ನೆಕ್ಸ್ಟ್ ದ ಸ್ಮಾಲೆಸ್ಟ್ ಆಡ್ ನಂಬರ್ ಫಾರ್ಮ್ಡ್ by using the digits 1 2 3 4 5 the smallest ಏನ್ ಮಾಡಿದ್ರೆ ಆಡ್ ನಂಬರ್ ಬರೀಬೇಕಂದ್ರೆ ಸ್ಮಾಲೆಸ್ಟ್ ಅಂದ್ರೆ ಯಾವ ಆರ್ಡರ್ ಬರೀಬೇಕ್ರಿ ಅಸೆಂಡಿಂಗ್ ಆರ್ಡರ್ ಯಾವ್ದ್ರಿ ಅಸೆಂಡಿಂಗ್ ಆರ್ಡರ್ ಹೇಳ್ರಿ 1 2 3 4 5 ಇದು ಸ್ಮಾಲೆಸ್ಟ್ ನಂಬರ್ ಆಗ್ತದೆ ಸ್ಮಾಲೆಸ್ಟ್ ಆಡ್ ನಂಬರ್ ಸ್ಮಾಲೆಸ್ಟ್ ಆಡ್ ನಂಬರ್ ಹೇಳ್ರಿ 1 2 3 4 5 ಹಂಗಾರೆ 12,345 ಯಾವ್ದೈತ್ರಿ ಆಪ್ಷನ್ A1 ಐತ್ರಿ ಯಾವ್ದೈತ್ರಿ ಆಪ್ಷನ್ A1 ಹಂಗಾರೆ ಕರೆಕ್ಟ್ ಆನ್ಸರ್ ಯಾವ್ದ್ರಿ ಆಪ್ಷನ್ A1 ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಆರ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್ ಯಾವ ಅಸೆಂಡಿಂಗ್ ಆರ್ಡರ್ದಾಗ ಅದಾವ ಅಂತ ಕೇಳಿದಾರ್ರಿ ನಾವೇನ್ ಮಾಡ್ಬೇಕ್ರಿ ಒಂದು ಆಪ್ಷನ್ ತಗೋಬೇಕು ಒಂದು ಆಪ್ಷನ್ ತಗೊಂಡ್ರಿ ಅದನ್ನ ಅಸೆಂಡಿಂಗ್ ಬರೀದ್ರಿ ಬರ್ದ ಆಪ್ಷನ್ದಾಗ ಕರೆಕ್ಟ್ ಆನ್ಸರ್ ಹುಡ್ಕ್ಯಾಡ್ರ ಆನ್ಸರ್ ಸಿಗ್ತೈತಿ ಈ ಒಂದೇ ಆಪ್ಷನ್ ತಗೊಂಡ್ರಿ ಒಂದೇ ಆಪ್ಷನ್ ಐತ್ರಿ 1/3 ಐತ್ರಿ ನೆಕ್ಸ್ಟ್ 1/2 ಐತಿ ನೆಕ್ಸ್ಟ್ 0.25 ಐತಿ ನಮಗೆ ಯಾವಾಗ ಅಸೆಂಡಿಂಗ್ ಈಸಿ ಆಗುತ್ತಂದ್ರೆ ಡೆಸಿಮಲ್ ಕನ್ವರ್ಟ್ ಮಾಡ್ಕೊಂಡ್ರೆ ಅಸೆಂಡಿಂಗ್ ಆರ್ಡರ್ ವೆರಿ ಈಸಿ ಆಗುತ್ತೆ ಡೆಸಿಮಲ್ ಕನ್ವರ್ಟ್ ಮಾಡ್ಕೊಂಡು ನೋಡ್ರಿ 3 ಟೇಬಲ್ಸ್ 1 ಹೋಗಂಗಿಲ್ಲ 3 1 ಜಾರಿ ಹಾಗಾದ್ರೆ 0 ಪಾಯಿಂಟ್ ಕೊಟ್ರಿ ಇಲ್ಲಿ ಬರೋದು 0 ರೀ 3 3 9 1 ಉಳಿತು ಮತ್ತು 0 ಆಯ್ತು 3 3 ಹಾಗಾದ್ರೆ ಡೆಸಿಮಲ್ ಕನ್ವರ್ಟ್ ಮಾಡ್ರಿ ಏನಾಗುತ್ತೆ ರೀ 0.33 ನೆಕ್ಸ್ಟ್ 2 ಟೇಬಲ್ಸ್ 1 ಹೋಗಂಗಿಲ್ಲ 0 ಪಾಯಿಂಟ್ ಇಲ್ಲಿ 0 ಬತ್ತು 2 1 2 5 ಹಾಗಾದ್ರೆ ಇದು ಏನಾಗುತ್ತೆ ಡೆಸಿಮಲ್ ಕನ್ವರ್ಟ್ ಮಾಡ್ರೆ 0.5 ಇದು ಡೆಸಿಮಲ್ ಏನೈತ್ರಿ 0.25 ಇಲ್ಲಿ 0 ಇಲ್ಲಿ 0 ಇಲ್ಲಿ 0 ಫಸ್ಟ್ ಏನ್ ಬರ್ಬೇಕು 2 ಬರ್ಬೇಕು ಹಾಗಾದ್ರೆ 0.25 ಬರ್ಬೇಕು ಸೆಕೆಂಡ್ ಇಲ್ಲಿ 3 3 ಇಲ್ಲಿ 5 3 ಹಂಗಾರೆ 3 ಸ್ಮಾಲೆಸ್ಟ್ ಸೆಕೆಂಡ್ ಒನ್ ಏನ್ ಬರ್ಬೇಕು ರೀ 0.33 ಬರ್ಬೇಕು ನೆಕ್ಸ್ಟ್ ಒಂದು ಲಾಸ್ಟ್ ಯಾವ್ದು ಬರ್ಬೇಕು ರೀ 0.5 ಬರ್ಬೇಕು ಹಂಗಾರೆ ಈಗ ನೋಡ್ರಿ ಇದಂತರೂ ವಜನಲ್ಲಿ ಕೊಟ್ಟಿದ್ರಿ ಅವರ 0.25 ಹಂಗಾರೆ 0.33 ನಾವು ಫ್ರಾಕ್ಷನ್ ಇದ್ದ ಡೆಸಿಮಲ್ ಮಾಡ್ಕೊಂಡು ಫ್ರಾಕ್ಷನ್ದಾಗ ಎಷ್ಟಾಗತ್ತೆ ರೀ 1/3 ಆಗುತ್ತೆ ಹಂಗಾರೆ 0.5 ಅಂದ್ರೆ ಫ್ರಾಕ್ಷನ್ದಾಗ ಎಷ್ಟಾಗತ್ತೆ ರೀ 1/2 ಆಗುತ್ತೆ ಹಾಗಾದ್ರೆ ಇದೇನಾಗತ್ತೆ ರೀ 0.25 ಹಂಗಾರೆ ವಜನಲ್ಲಿ ಯಾವ್ದಾಗತ್ತೆ ಅಸೆಂಡಿಂಗ್ ಆರ್ಡರ್ 0.25 1/3 1/2
0.2 1/3 1/2 ಆಪ್ಷನ್ ಯಾವ್ದೈತ್ರಿ ಆಪ್ಷನ್ C3 ಐತಿ ನಾವು ಕರೆಕ್ಟ್ ಆನ್ಸರ್ ಹಂಗಾರೆ ಆನ್ಸರ್ ಯಾವ್ದಾಗತ್ರಿ ಆಪ್ಷನ್ C3 ಕರೆಕ್ಟ್ ಆನ್ಸರ್ A boat is flowing in still water at a speed of 18 km per hour is the speed of a boat in meter per second ಅವ್ರು ಏನು ಕೊಟ್ಟಿದ್ದಾರೆ ಸ್ಪೀಡ್ 18 km/h ಕೊಟ್ಟಿದ್ದಾರೆ ಕಿಲೋಮೀಟರ್ ಪರ್ ಅವರ್ ಅದನ್ನ ಏನು ಕನ್ವರ್ಟ್ ಮಾಡ್ಬೇಕಂದ್ರಿ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರಿ ನೋಡ್ರಿ 18 km/h ಐತ್ರಿ ಅದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕ್ರಿ ಇದಕ್ಕೆ ಏನು ಇಂಟು ಏನು ಮಾಡ್ಬೇಕ್ರಿ 5/18 ಮಾಡ್ಬೇಕ್ರಿ ಏನು ಮಾಡ್ಬೇಕ್ರಿ 5/18 ಈ 18 ಏನಾಗ್ತದ್ರಿ ಕ್ಯಾನ್ಸಲ್ ಆಗ್ತದ್ರಿ ಇಲ್ಲಿ ಏನು ಉಳಿತ್ರಿ ಓನ್ಲಿ 5 ಆನ್ಸರ್ ಏನಾಗತ್ರಿ 5 ಮೀಟರ್ ಪರ್ ಸೆಕೆಂಡ್ ಎಷ್ಟಾಗತ್ರಿ 5 ಮೀಟರ್ ಪರ್ ಸೆಕೆಂಡ್ ಹಾಗಾದ್ರೆ 5 ಮೀಟರ್ ಪರ್ ಸೆಕೆಂಡ್ ಯಾವ್ದೈತ್ರಿ ಆಪ್ಷನ್ ಆಪ್ಷನ್ D4 ಯಾವ್ದ್ರಿ ಆಪ್ಷನ್ D4 ದ ವ್ಯಾಲ್ಯೂ ಆಫ್ 200 degree Fahrenheit degree Celsius is convert into ಸೆಲ್ಸಿಯಸ್ ನೋಡ್ರಿ ಅವರು ಫ್ಯಾರನ್ಹೀಟ್ದಾಗ ಕೊಟ್ಟಿದ್ದಾರೆ ಅದನ್ನ ಏನು ಕನ್ವರ್ಟ್ ಮಾಡಂದ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡಂದ್ರ ನೋಡ್ರಿ ಇದಕ್ಕೆ ಕನ್ವರ್ಟ್ ಮಾಡಕ್ಕೆ ಒಂದು ಫಾರ್ಮುಲಾ ಐತ್ರಿ ಫ್ಯಾರನ್ಹೀಟ್ ಟು ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಬೇಕಾರೆ ಫಸ್ಟ್ -32 ಮಾಡೋದ್ರಿ ನೆಕ್ಸ್ಟ್ ಬಂದ ಆನ್ಸರ್ಗೆ ಏನು ಮಾಡೋದ್ರಿ ಇಂಟು 5 ಮಾಡೋದ್ರಿ ಮತ್ತೆ ಬಂದ ಆನ್ಸರ್ ಏನು ಮಾಡೋದ್ರಿ ಡಿವೈಡ್ ಬೈ 9 ಮಾಡೋದು ಇದೇನ್ರಿ ಫ್ಯಾರನ್ಹೀಟ್ ಟು ಸೆಲ್ಸಿಯಸ್ ಈ ಫಾರ್ಮುಲಾ ಯೂಸ್ ಮಾಡೋದ್ರಿ ಅದ ಏನಾದರೂ ಸೆಲ್ಸಿಯಸ್ ಟು ಫ್ಯಾರನ್ಹೀಟ್ ಕೇಳಿದಾರಂದ್ರೆ ಏನು ಮಾಡ್ತಿದ್ರ ಇಂಟು 9 ಮಾಡೋದ್ರಿ ಫಸ್ಟ್ ಬಂದ ಆನ್ಸರ್ ಡಿವೈಡ್ ಬೈ 5 ಮಾಡೋದ್ರಿ ಬಂದ ಆನ್ಸರ್ +32 ಮಾಡೋದು ಈ ಫಾರ್ಮುಲಾ ಯೂಸ್ ಮಾಡೋದ್ರಿ ಆದ್ರೆ ಇಲ್ಲಿ ನಮ್ಗೆ ಏನು ಕೇಳಿದಾರೆ ಫ್ಯಾರನ್ಹೀಟ್ ಟು ಸೆಲ್ಸಿಯಸ್ ಕೇಳಿದಾರೆ ಈ ಫಾರ್ಮುಲಾ ಯೂಸ್ ಮಾಡೋಣ ಫಸ್ಟ್ ಏನು ಮಾಡ್ಬೇಕ್ರಿ -32 0 ನೋಡ್ರಿ 0 2 10 - 2 8 1 ಕ್ಯಾರಿ 10 - 4 6 1 ಕ್ಯಾರಿ 2 - 1 1 168 ಆಯ್ತು ಹಂಗಾರೆ ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಇಂಟು 5 ಮಾಡ್ಬೇಕು ಸೆಕೆಂಡ್ ಸ್ಟೆಪ್ 8 5 40 5 6 30 + 4 34 5 1 5 + 3 8 ಹಂಗಾರೆ ಎಷ್ಟಾಗತ್ತೆ 840 ಆಯ್ತು ಲಾಸ್ಟ್ ಸ್ಟೆಪ್ ಏನು ಮಾಡ್ಬೇಕ್ರಿ ಅಂತ ಹೇಳಿ ಡಿವೈಡ್ ಬೈ 9 ಮಾಡ್ಬೇಕು ಹಂಗಾರೆ ಇದಕ್ಕೆ ಡಿವೈಡ್ ಬೈ 9 ಮಾಡೋಣ್ರಿ 840 ಡಿವೈಡ್ ಬೈ 9 9 1 9 9 9 81 3 ಉಳಿತು 9 3 27 3 ಉಳಿತು ಡೆಸಿಮಲ್ ಪಾಯಿಂಟ್ ಕೊಟ್ಟರೆ 0 ಬತ್ತು 9 3 27 ಹಂಗೆ ಮುಂದುವರಿತೈತ್ರಿ ಇದು 3 3 ಹಂಗಾರೆ ಕರೆಕ್ಟ್ ಆನ್ಸರ್ ಯಾವ್ದು ಬರ್ತೈತ್ರಿ 93.3 ಹಂಗಾರೆ 93.3 ಯಾವ್ದೈತ್ರಿ ಸೆಲ್ಸಿಯಸ್ ರೀ ಆಪ್ಷನ್ B2 ಯಾವ್ದೈತ್ರಿ ಆಪ್ಷನ್ B2 ಹಂಗಾರೆ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತ್ರಿ ಆಪ್ಷನ್ B2 ಓಕೆ ರೀ ನೆಕ್ಸ್ಟ್ ನೋಡ್ರಿ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದಿ ನಂಬರ್ 36,490 and the number obtained by the interchanging the place of 6 and 9 ಇಲ್ಲಿ ಒರಿಜಿನಲ್ ನಂಬರ್ ಆ್ಯಂಡ್ ನ್ಯೂ ನಂಬರ್ ಬರ್ತಾವೆ ಇದು ಒರಿಜಿನಲ್ ನಂಬರ್ ಎಷ್ಟು ಕೊಟ್ಟಿದ್ದಾರೆ ರೀ 36,490 ಕೊಟ್ಟಿದ್ದಾರೆ ಅವ್ರು ಏನು ಕೇಳಿದಾರೆ ಡಿಫರೆನ್ಸ್ ಬಿಟ್ವೀನ್ ದಿ ಇಂಟರ್ಚೇಂಜ್ ಆಫ್ ದಿ ಡಿಜಿಟ್ಸ್ ಪ್ಲೇಸ್ ಹಂಗಾರೆ ಯಾವ್ಯಾವ ಇಂಟರ್ಚೇಂಜ್ ಮಾಡತ್ತಾರೆ ಡಿಜಿಟ್ ರೀ ಒಂದು 6 ಒಂದು 9 ಒಂದು 6 ಇಲ್ಲ ಐತ್ರಿ ಒಂದು 9 ಇಲ್ಲ ಐತ್ರಿ ಇವ್ನು ಏನು ಮಾಡತ್ತಾರೆ ಪ್ಲೇಸ್ ಇಂಟರ್ಚೇಂಜ್ ಮಾಡತ್ತಾರೆ ಹಂಗಾರೆ 3 6 ಇದ್ದಲ್ಲಿ ಏನು ಹಾಕ್ಬೇಕ್ರಿ 9 ಹಾಕ್ಬೇಕು ಹಂಗಾರೆ 4 4 9 ಇದ್ದಲ್ಲಿ ಏನು ಹಾಕ್ಬೇಕ್ರಿ 6 ಹಾಕ್ಬೇಕ್ರಿ 0 ಹಂಗಾರೆ ಡಿಫ್ರೆನ್ಸ್ ಕೇಳಿದಾರೆ ಲಾರ್ಜೆಸ್ಟ್ ನಂಬರ್ ಒಳಗೆ ಏನು ಮಾಡ್ಬೇಕ್ರಿ ಸ್ಮಾಲೆಸ್ಟ್ ನಂಬರ್ ಮೈನಸ್ ಮಾಡ್ಬೇಕ್ರಿ ಹಂಗಾರೆ ನೋಡ್ರಿ ಮಣ್ಣು 39,460 36,490 ನೋಡ್ರಿ ಮೈನಸ್ ಮಾಡು 0 - 0 0 16 - 9 7 1 ಕ್ಯಾರಿ 14 - 5 9 1 ಕ್ಯಾರಿ 9 - 7 2 3 - 3 0 ಆನ್ಸರ್ ಏನಾಗತ್ತೆ ರೀ 2970 2970 ಯಾವ್ದೈತ್ರಿ ಆಪ್ಷನ್ A1 ಯಾವ್ದೈತ್ರಿ ಆಪ್ಷನ್ A1 ನೆಕ್ಸ್ಟ್ ಇಲ್ಲಿ ನೋಡ್ರಿ ಕನ್ವರ್ಟ್ 3.75 ಆಫ್ 5% ಪ್ಲಸ್ 7.25 ಆಫ್ 10% ಇಂಟು ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇದನ್ನ ಯಾವ ರೀತಿ ಮೊದಲು ನಾವು ಫ್ರಾಕ್ಷನ್ದಾಗ ಇಟ್ಕೋಬೇಕ್ರಿ ಆಮೇಲೆ ಡೆಸಿಮಲ್ ಕನ್ವರ್ಟ್ ಏನಾಗ್ತದೆ ಈಸಿ ಆಗತ್ತೆ ಫಸ್ಟ್ ನೋಡ್ರಿ 3.75 ಅದು ಏನಾಗತ್ತೆ 375 ಹಾಗಾದ್ರೆ ಪಾಯಿಂಟ್ ತೆಗಿಬೇಕಾದ್ರೆ ಕೆಳಗೆ ಏನಾಗುತ್ತೆ 100 ಆಫ್ ಮೀನ್ಸ್ ಇಂಟು 5% ಸೈನ್ ತೆಗಿಬೇಕಾದ್ರೆ ಡಿವೈಡ್ ಬೈ 100 ಓಕೆ ರೀ ಇದು ಮುಗೀತು ನೆಕ್ಸ್ಟ್ ಒನ್ ನೆಕ್ಸ್ಟ್ ಏನಿದೆ ಮಿಡಲ್ ಏನೈತ್ರಿ ಪ್ಲಸ್ ಐತ್ರಿ ಪ್ಲಸ್ ಹಾಕ್ರಿ 7.25 ಅಂದ್ರೆ ಅದನ್ನ ತೆಗಿಬೇಕಾದ್ರೆ ಏನಾಗ್ತದೆ ರೀ 725 ಡಿವೈಡ್ ಬೈ ಏನಾಗತ್ತೆ ರೀ 100 ಆಫ್ ಮೀನ್ಸ್ ಇಂಟು 10% ಅಂದ್ರೆ 10 ಡಿವೈಡ್ ಬೈ 100 ಓಕೆ ರೀ ಕರೆಕ್ಟಾ ಇಲ್ಲಿ ನೋಡ್ರಿ ಆಮೇಲೆ ಡೆಸಿಮಲ್ ಕನ್ವರ್ಟ್ ಮಾಡ್ಕೊ 100 1000 10 ಇದ್ದಾಗ ಏನು ಮಾಡ್ಬಾರ್ದು ಕಟಾಪ್ ಹಿಡಿಬಾರ್ದು ಇಂಟು ಅಷ್ಟೇ ಮಾಡ್ಬೇಕು ಈಗ ನೋಡ್ರಿ 5 5 25
2 carry. 5 7 the 35 plus 2 37 3 carry. 5 3 is 15 plus 3 18 1875. Next plus divided by 100 into 100 10,000. Next 725 tens are 7250 divided by 100 into 100 10,000. ಇನ್ನು ಡೆಸಿಮಲ್ ಬರೀಬೇಕಂದ್ರೆ ಪ್ಲಸ್ ಮಾಡ್ಬೇಕು. ಡಿನೋಮಿನೇಟರ್ ಸೇಮ್ ಇದ್ದಾಗ ಏನು ಮಾಡ್ಬೇಕ್ರಿ ಎಲ್ ಸಿ ಎಮ್ ತೆಗಿಬಾರ್ದ, ಆ್ಯಸ್ ಇಟ್ ಈಸ್ ಸೇಮ್ ಇರ್ಬೇಕ್ರಿ. ಕೆಳಗೆ ಏನಾಗತ್ತೆ ರೀ 10,000 ಆ್ಯಸ್ ಇಟ್ ಈಸ್ ಬರ್ತದ್ರೆ. ಮ್ಯಾಲೆ ಏನಾಗತ್ತೆ ನೋಡ್ರಿ 1875 ಪ್ಲಸ್ 7250 ಪ್ಲಸ್ ಮಾಡ್ರಿ ಏನಾಗತ್ತೆ ರೀ 9152. ಏನಾಗತ್ತೆ ರೀ 9152 ಆಗುತ್ತಾ ಪ್ಲಸ್. ಈಗ ಇಲ್ಲಿ ನೋಡ್ರಿ ಕರೆಕ್ಟಾಗಿ ಎಡಿಷನ್ ಮಾಡೋಣ್ರಿ. 7250 ಪ್ಲಸ್ 1875 5 5 5 minus 7 12 1 carry 10 plus 2 10 plus 1 11 1 carry 9 9125. ಅಗರ್ 125 ಆಗ್ತದೆ 52 ಆಗಲ್ರಿ. ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು ರೀ. ಅಗರ್ ಆನ್ಸರ್ ಯಾವ್ದು ಆಗ್ತೈತೆ ರೀ ಆಪ್ಷನ್ C3 ಆಗ್ತದೆ. 9125 ಬತ್ರಿ 9125. ಹಂಗಾರೆ 10,000 ಐತಂದ್ರೆ 8 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಡ್ಬೇಕ್ರಿ 4 ಡಿಜಿಟ್. ಹಂಗಾರೆ ಆನ್ಸರ್ ಏನಾಗ್ತೈತೆ ರೀ 0.9125. ನೋಡ್ರಿ 9125 ಬಂದದ್ದು ಒಂದೇ ಆಪ್ಷನ್ ಐತ್ರಿ. ಅದಕ್ಕೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗ್ತದೆ ರೀ? ಕರೆಕ್ಟ್ ಆನ್ಸರ್ C3 ಆಗ್ತದೆ. ವಾಟ್ ಈಸ್ ದ ನೆಕ್ಸ್ಟ್ ರೋ ಆಫ್ ನಂಬರ್ಸ್? ನೆಕ್ಸ್ಟ್ ರೋ ಯಾವ್ದು ಬರ್ತದೆ ಅಂತ ಕೇಳಿದಾನೆ. ಕರೆಕ್ಟ್ ನೋಡ್ರಿ ಫಾಲೋ ಅಪ್ ರೀ. ಇಲ್ಲಿ 28 ಐತ್ರಿ, ಇಲ್ಲಿ 38 ಐತ್ರಿ, ಇಲ್ಲಿ 48. ನೆಕ್ಸ್ಟ್ ಏನ್ ಬರ್ಬೇಕ್ರಿ 58. ಓಕೆ 58 ಯಾವ ಆಪ್ಷನ್ ಅದಾವ್ರಿ? ಇಲ್ಲಿ ಒಂದು ಎ ಐತ್ರಿ, ಒಂದು ಬಿ ಐತ್ರಿ. ಸಿ ಕ್ಯಾನ್ಸಲ್, ಡಿ ಕ್ಯಾನ್ಸಲ್. ಓಕೆ ನೆಕ್ಸ್ಟ್ 84 114 8 ಪ್ಲಸ್ ಮಾಡಿದಾರೆ 30 ಪ್ಲಸ್ ಮಾಡಿದಾರೆ. 114 ಪ್ಲಸ್ 30 ಮಾಡ್ರೆ 144. ಈ ಪ್ಲಸ್ 30 ಮಾಡ್ರಿ ಎಷ್ಟ್ರಿ 174. ಇನ್ನು ಇವು ಎರಡು ಆಪ್ಷನ್ದಾಗ 174 ಇದೈತ್ರಿ. ಆಪ್ಷನ್ B2 ಇಲ್ಲ, ಅದಕ್ಕೆ ಕ್ಯಾನ್ಸಲ್. ಕರೆಕ್ಟ್ ಆನ್ಸರ್ ಯಾವ್ದ್ರಿ ಆಪ್ಷನ್ A1. ಯಾವ್ದ್ರಿ ಆಪ್ಷನ್ A1. ಓಕೆ ರೀ. A boy runs around the rectangular field. ಒಂದು ರೆಕ್ಟಾಂಗುಲರ್ ಫೀಲ್ಡ್ನಾಗ ಏನು ಮಾಡತ್ತಾನೆ ಬಾಯ್ ರನ್ನಿಂಗ್ ಮಾಡತ್ತಾನೆ. ಇದೊಂದು ರೆಕ್ಟಾಂಗಲ್ ಹಿಂಗೆ ಒಂದು ಫೀಲ್ಡ್ನಾಗ ಏನು ಮಾಡತ್ತಾನೆ ರನ್ನಿಂಗ್ ಮಾಡತ್ತಾನು. ಈಸ್ ಅ ಲೆಂತ್ 40 ಮೀಟರ್. ಇಲ್ಲಿ ಲೆಂತ್ ಎಷ್ಟು ಐತ್ರಿ 40 ಮೀಟರ್ ಐತತ್ತ. ನೆಕ್ಸ್ಟ್ ಆ್ಯಂಡ್ ಬ್ರೆಡ್ತ್ ಈಸ್ 25 ಮೀಟರ್. ಬ್ರೆಡ್ತ್ ಎಷ್ಟು ಐತೈತ್ರಿ 25 ಮೀಟರ್ ಐತತ್ತ. ಇನ್ ಹೌ ಮಚ್ ಡಿಸ್ಟೆನ್ಸ್ ವಿಲ್ ಬಿ ರನ್ ಈ ಟೇಕ್ಸ್ 4 ರೌಂಡ್ ಆಟ್ ದ ಫೀಲ್ಡ್. 4 ರೌಂಡ್ ಓಡ್ತಾನಂತ ಕೇಳ್ರಿ. ಹಂಗಾರೆ ಫಸ್ಟ್ ನಾವು ಏನು ಮಾಡ್ಬೇಕ್ರಿ 1 ರೌಂಡ್ ಕಂಡು ಹಿಡಿಬೇಕ್ರಿ. 1 ರೌಂಡ್ ಏನಾದ್ರೂ ಕೇಳಿದ್ರೆ ಮೊದಲು ಪೆರಿಮೀಟರ್ ಕಂಡು ಹಿಡ್ಕೋಬೇಕು. ಇದಕ್ಕೆ ಬೌಂಡ್ರಿ ಹಿಂಗೆ ಓಡೋಕೆ ನಾವು ಏನಂತ ಕರಿತೀವಿ ಪೆರಿಮೀಟರ್. 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. 2 ಇಂಟು ಲೆಂತ್ ಎಷ್ಟೈತ್ರಿ 40, ಬ್ರೆಡ್ತ್ ಎಷ್ಟೈತಿ 25. ನೆಕ್ಸ್ಟ್ 2 ಇಂಟು 40 ಪ್ಲಸ್ 25 65. 65 2 130. ಹಾಗಾದ್ರೆ 130 ಮೀಟರ್ದಾಗ ಕೊಟ್ಟಾರ. ನಾವು ಏನು ಹಚ್ಬೇಕು ಮೀಟರ್ ಹಚ್ಬೇಕು. 1 ರೌಂಡ್ ಎಷ್ಟು ಆಯ್ತು ರೀ 130 ಮೀಟರ್. ಹಂಗಾರೆ ಎಷ್ಟು ರೌಂಡ್ ಓಡ್ತಾನೆ ರೀ ಟೋಟಲ್ 4 ರೌಂಡ್. ಟೋಟಲ್ ಎಷ್ಟು ಓಡಾತಾನೆ ರೀ 4 ರೌಂಡ್ ಇಂಟು 4. 13 4 52 0 0. ಹಂಗಾರೆ ಟೋಟಲ್ ಎಷ್ಟು ಮೀಟರ್ ಓಡ್ತಾನೆ ಹೇಳ್ರಿ 520 ಮೀಟರ್. ಹಂಗಾರೆ 520 ಮೀಟರ್ ಯಾವ್ದೈತ್ರಿ ಆಪ್ಷನ್ C3. ಯಾವ್ದೈತ್ರಿ ಆಪ್ಷನ್ C3. ನೆಕ್ಸ್ಟ್ a room is 15 meter long and 10 meter broad. Find the cost of a carpeting its floor at 1 square centimeter. ನೋಡಿ ಸ್ಕ್ವೇರ್ ಬಂದೈತೆ ಏನು ಫೈಂಡ್ ಔಟ್ ಮಾಡ್ಬೇಕ್ರಿ ಏರಿಯಾ ಮಾಡೋದು ಫೈಂಡ್ ಔಟ್ ಮಾಡ್ಬೇಕು. ಏನು ಫೈಂಡ್ ಔಟ್ ಮಾಡ್ಬೇಕ್ರಿ ಏರಿಯಾ. ಆದ್ರೆ ಏರಿಯಾ ಎದ್ರಾಗ ಐತ್ರಿ ಸೆಂಟಿಮೀಟರ್ದಾಗ ಐತಿ. ಇಲ್ಲಿ ಎದ್ರಾಗ ಕೊಟ್ಟಿದ್ದಾನ್ರ ಲೆಂತ್ ಬ್ರೆಡ್ತ್ ಮೀಟರ್ದಾಗ ಕೊಟ್ಟಾನ್ರಿ. ಹಂಗಾರೆ ಮೀಟರ್ ಇದ್ದದ್ದು ನಾವು ಏನು ಕನ್ವರ್ಟ್ ಮಾಡ್ಕೋಬೇಕ್ರಿ ಏರಿಯಾ. ಹಂಗಾರೆ ಲೆಂತ್ ಬ್ರೆಡ್ತ್ ಕೊಟ್ರೆ ಏನ್ರಿ ಇದು ರೆಕ್ಟಾಂಗಲ್. ರೆಕ್ಟಾಂಗಲ್ ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ 15 ಮೀಟರ್ ಅಂದ್ರೆ 8 ಸೆಂಟಿಮೀಟರ್ ರೀ 1500 ಸೆಂಟಿಮೀಟರ್. ಬ್ರೆಡ್ 10 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ರೀ 1000 ಸೆಂಟಿಮೀಟರ್. ಹಂಗಾರೆ 15 1 15 ರೀ. ಕಾಮನ್ 8 0 ಆದ್ರೆ 5. ಹಂಗಾರೆ ಟೋಟಲ್ ಎಷ್ಟು ಸೆಂಟಿಮೀಟರ್ ಆಗತ್ತೆ ರೀ 15 lakh ಸೆಂಟಿಮೀಟರ್ ಸ್ಕ್ವೇರ್. ಹಂಗಾರೆ ಏರಿಯಾ ಎಷ್ಟಾಗತ್ತೆ ರೀ. ಆದ್ರೆ 1 ಸ್ಕ್ವೇರ್ ರುಪೀಸ್ಗೆ ಎಷ್ಟು ರೀ 2. ಹಂಗಾರೆ ಟೋಟಲ್ 15 lakhಗೆ ಎಷ್ಟಾಗತ್ತೆ ಅಂದ್ರೆ ಇಂಟು 8 ಮಾಡ್ಬೇಕ್ರಿ 2 ಇಂಟು ಎಷ್ಟು ರೀ ಇಂಟು 2. 15 2 30. अगर कॉमन 8 0 5 0. ಟೋಟಲ್ ಹಂಗಾರೆ ಏನಾಗುತ್ತೆ ಆನ್ಸರ್ ರೀ 30 lakh. 30 lakh ಯಾವ್ದೈತೆ ಆಪ್ಷನ್ ರೀ ಇದು ಓನ್ಲಿ 3 lakh ಐತಿ ಕ್ಯಾನ್ಸಲ್. ಐತಿ 300 ಐತಿ ಕ್ಯಾನ್ಸಲ್. ಇದು 30,000 ಐತಿ ಕ್ಯಾನ್ಸಲ್. ಕರೆಕ್ಟ್ 30 lakh ಯಾವ್ದ್ರಿ
ಆಪ್ಷನ್ ಡಿ 4. ಕರೆಕ್ಟ್ ಆನ್ಸರ್ ಯಾವ್ದು ಬರುತ್ತೆ 30 lakh ರೀ, ಆಪ್ಷನ್ ಡಿ 4. ನೆಕ್ಸ್ಟ್ ದ ಕಾಸ್ಟ್ ಆಫ್ ಎ ಪ್ಯಾಕ್ ಆಫ್ 15 balls ಈಸ್ rupees 300. ಒಂದು 15 ಪ್ಯಾಕದ ಕಾಸ್ಟ್ ಎಷ್ಟು ಐತತ್ರಿ 300. ನೆಕ್ಸ್ಟ್ ಆ್ಯಂಡ್ ಪ್ಯಾಕ್ ಆಫ್ ಎ 12 ಶಟಲ್ ಕಾಕ್ ಈಸ್ rupees 96. 12 ಶಟಲ್ಗೆ ಎಷ್ಟು 96. If Raghu bought 1 ball, 1 shuttle. 1 ball. Next, 1 shuttle. 1 shuttle. Cock. How much would you pay the shopkeeper? Amount ಎಷ್ಟು ಕೊಟ್ಟಲ್ಲ 15 ball 300 ಅಂದ್ರೆ 1 ball ಗೆ 15 ಎಷ್ಟ 300 ರೀ. ಇಲ್ಲಿ ಏನು ಮಾಡೋಣ್ರಿ ಕಟ್ ಆಫ್ ಹೊಡೆದ್ಬಿಡ್ ನಾವು 15 1 ಜಾರಿ 15 2 0. ಹಂಗಾರೆ 1 ball ಗೆ ಎಷ್ಟು ಆತ್ರಿ 20 ಪ್ಲಸ್ ಟೋಟಲ್ ಅಮೌಂಟ್ ಕೇಳಿದಾರೆ ಅದಕ್ಕೆ ಪ್ಲಸ್ ಇಡಬೇಕು. 1 ಶಟಲ್ ಕಾಕಿಗೆ 12 ಶಟಲ್ ಕಾಕಿಗೆ 96 1ಗೆ ಎಷ್ಟು ಡಿವೈಡ್ ಬೈ 12 ಮಾಡೋಣ್ರಿ. 12 1 12 8 ಹಂಗಾರೆ 1ಗೆ ಎಷ್ಟು 8. ಟೋಟಲ್ ಅಮೌಂಟ್ ಎಷ್ಟು ಪೇ ಮಾಡ್ತಾನೆ ರೀ 28. ಟೋಟಲ್ ಎಷ್ಟು ರೀ 28. ಟೋಟಲ್ 28 rupees. ಹಂಗಾರೆ ಆಪ್ಷನ್ ಯಾವ್ದೈತೆ ರೀ ಆಪ್ಷನ್ ಡಿ 4. ಓಕೆ ರೀ. ನೆಕ್ಸ್ಟ್ ದ ಗ್ರೇಟೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 624 936 is exactly is 312. ಗ್ರೇಟೆಸ್ಟ್ ನಂಬರ್ ಅಂದ್ರೆ ಏನು ಪಾಯಿಂಟ್ ಔಟ್ ಮಾಡ್ಯಾರ ಅವರ HCF ಪಾಯಿಂಟ್ ಔಟ್ ಮಾಡ್ರಿ. HCF ಎಟ್ ಬಂದೈತಿ ಥಿಯರಿ 312. ಹಂಗಾರ ಪಾಯಿಂಟ್ ದ ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಏನು ಪಾಯಿಂಟ್ ಔಟ್ ಮಾಡ್ಬೇಕು ನಾವು ಅವರು ಗ್ರೇಟೆಸ್ಟ್ ನಂಬರ್ HCF ಪಾಯಿಂಟ್ ಔಟ್ ಮಾಡಿ ಕೊಟ್ಟಾರ. ಈಗ ನಾವು ಏನು ಪಾಯಿಂಟ್ ಔಟ್ ಮಾಡ್ಬೇಕು LCM ಪಾಯಿಂಟ್ ಔಟ್ ಮಾಡ್ಬೇಕು. ವಿಚ್ ಈಸ್ ಡಿವಿಸಿಬಲ್ ಬೈ 624 936. 624 ನೆಕ್ಸ್ಟ್ 936 ಅವ್ರು HCF ಕೊಟ್ಟಿದ್ದಾರೆ ಅಂದ್ರೆ ಮಾಡಿ ಅದೇ ಟೇಬಲ್ಸ್ಲೇ ಹೋಗ್ತಿರ್ತೈತಿ. 2 ಎಷ್ಟ 4 ರೀ 2 2 2 ಎಷ್ಟ 6 ರೀ 3 ಹಂಗಾರೆ ಅವ್ರು ಎಷ್ಟು ಕೊಟ್ಟಿದ್ದಾರೆ HCF ರೀ 312. 2 ಎಷ್ಟ 4 ರೀ 2 ಹಂಗಾರೆ 312 2 624. 2 ಎಷ್ಟ 6 ರೀ 3 312 3 936. ಓಕೆ ರೀ. ಹಂಗಾರೆ ಏನು ಒಂದೇ ಟೇಬಲ್ಸ್ ಹೋಗಲ್ಲ ಇಂಟು ಮಾಡೋಣ್ರಿ. 312 ಇಂಟು 3 2 8 6 6 2 12 1 ಕ್ಯಾರಿ 6 1 6 plus 1 7 6 3 18. our answer ಏನಾಗತ್ತೆ ರೀ 1872. 1872 ಯಾವ್ದೈತೆ ರೀ ಆಪ್ಷನ್ ಬಿ 2. ಯಾವ್ದೈತೆ ರೀ ಆಪ್ಷನ್ ಬಿ 2. ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತೆ ರೀ ಆಪ್ಷನ್ ಬಿ 2. ನೆಕ್ಸ್ಟ್ ಅ ಪರ್ಸನ್ ಪರ್ಚೇಸ್ ಆನ್ ಓಲ್ಡ್ ಬೈಸಿಕಲ್ ಫಾರ್ rupees 450. ಪರ್ಚೇಸ್ ಅಂದ್ರೆ ಕಾಸ್ಟ್ ಪ್ರೈಸ್ ಏಟಾತ್ರಿ 450. ಆ್ಯಂಡ್ ಸ್ಪೆಂಟ್ ಕಾಸ್ಟ್ ಪ್ರೈಸ್ ಒಳಗೆ ಏನಾಗ್ತದೆ ರೀ ಪ್ಲಸ್ ಆಗ್ತದೆ. ಎಷ್ಟೈತ್ರಿ 50. ಹಂಗೆ ಕಾಸ್ಟ್ ಪ್ರೈಸ್ ಏಟಾತ್ರಿ 500. ಇಟ್ಸ್ ಮೇಂಟೆನೆನ್ಸ್ ಹಿ ಸೋಲ್ಡ್ ಅ ಓಲ್ಡ್ ಬೈಸಿಕಲ್ ಫಾರ್ 600. ಸೋಲ್ಡ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ರೀ 600. ಹಂಗಾರೆ ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ಪ್ರಾಫಿಟ್ ರೇಟ್ ಆಗತ್ತೆ ರೀ ಪ್ರಾಫಿಟ್ ಪರ್ಸೆಂಟೇಜ್ ಪ್ರಾಫಿಟ್ ಕೇಳಿದ್ರೆ ಪ್ರಾಫಿಟ್ ರೇಟ್ ಆಗತ್ತೆ ರೀ 100. ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಏನ್ರಿ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಹಂಗಾರೆ ಪ್ರಾಫಿಟ್ ಎಷ್ಟು ಆಗೈತ್ರಿ 100. ಕಾಸ್ಟ್ ಪ್ರೈಸ್ ಏಟೈತ್ರಿ 500 ಇಂಟು ಎಷ್ಟು ರೀ 100. ಈ ಡಬಲ್ ಜೀರೋ ಕ್ಯಾನ್ಸಲ್ 5 1 ರೀ 520 ಹಂಗಾರೆ 8% ಪ್ರಾಫಿಟ್ ಆಗತ್ತೆ ಅವಂಗ 20% ಪ್ರಾಫಿಟ್. 20% ಪ್ರಾಫಿಟ್ ಯಾವ್ದೈತ್ರಿ ಆಪ್ಷನ್ C3. ಯಾವ್ದೈತ್ರಿ ಆಪ್ಷನ್ C3. ನೆಕ್ಸ್ಟ್ ಫೈಂಡ್ ದ ಏರಿಯಾ ಆಫ್ ಅ ಗಿವನ್ ಫಿಗರ್ ಇಸ್ ಬಿಲೋ. ಈ ಏರಿಯಾ ಈ ಫಿಗರ್ ಏನು ಕೇಳಿದಾರೆ ಏರಿಯಾ ಕೇಳಿದಾರ. ಏರಿಯಾ ಕಂಡು ಹಿಡಿ ನೋಡ್ರಿ. ಟೋಟಲ್ ಇಲ್ಲಿ 2 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಏರಿಯಾ ಕಂಡು ಹಿಡಿಬೇಕ್ರಿ ಏನು ಮಾಡ್ಬೇಕು ನಾವು ಡಯಾಗ್ರಾಮನ್ನು ಕರೆಕ್ಟಾಗಿ ಏನು ಮಾಡ್ಬೇಕ್ರಿ ಕಟ್ ಮಾಡ್ಬೇಕ್ರಿ. ನೋಡ್ರಿ ಇದು 2 ಐತಿ ಇದು 6 ಆದ್ರೆ ಇದು ಎಷ್ಟು ಇರುತ್ತೆ ರೀ 6 ಇರುತ್ತೆ. ಹಂಗಾರೆ ಇದು 6 ಆದ್ರೆ ಎಲ್ಲಾನು 6 ಇರ್ತಾವ್ರಿ. ಇದು 2 ಆದ್ರೆ ಇದು ಎಷ್ಟು ಇರುತ್ತೆ 2 ರೀ ಇದು ರೀ 2 ರೀ ಇದು 2. ಹಂಗಾರೆ ಈ 2 ಆದ್ರೆ ಇದು 2 ರೀ ಇದು 2 ಇದು 2. ಹಾಗಾದ್ರೆ ನೋಡಿ ಲೆಂತ್ 6 ಐತ್ರಿ ಬ್ರೆಡ್ 2 ಐತಿ. ಹಂಗಾರೆ ಏರಿಯಾ ಫಾರ್ಮುಲಾ ಏನ್ರಿ ಲೆಂತ್ ಇಂಟು ಬ್ರೆಡ್. ಫಸ್ಟ್ ಡಯಾಗ್ರಾಮ್ ಕಂಡಿಡ್ನು ಲೆಂತ್ 6 ಬ್ರೆಡ್ 2 6 2 8 ರೀ 12 ಅಂತ ಎಷ್ಟು ಡಯಾಗ್ರಾಮ್ ಅದಾವ ನೋಡ್ರಿ 1 2 3 ಎರಡು ಡಯಾಗ್ರಾಮ್ ಅದಾವ್ರಿ 3 ಡಯಾಗ್ರಾಮ್ ಇಂಟು ಎಷ್ಟು ಮಾಡ್ಬೇಕ್ರಿ 3 12 3 ಎಷ್ಟು 96 12 3 36 96 ಅಲ್ರಿ 36 ಎಷ್ಟ್ರಿ 36. ಇನ್ನು ನೆಕ್ಸ್ಟ್ ನೋಡ್ರಿ ಈ ಏರಿಯಾ ಕಂಡಿಡ್ನು ಇದ್ರ 2 ಇದು 2 ಇದು 2 ಅಂದ್ರೆ ಸ್ಕ್ವೇರ್ ಏರಿಯಾ ಆಗ್ತರಿ 2 ಇಂಟು 2 2 2 8 ರೀ 4. ಹಂಗಾರೆ ಎರಡು ಡಯಾಗ್ರಾಮ್ ಅದಾವ ರೀ ಇದ್ರ 1 ಇದು 2 ಎರಡು ಡಯಾಗ್ರಾಮ್ ಅದಾವ 2 ರೀ ಇಂಟು 2 4 2 8 ರೀ 8. ಹಂಗಾರೆ ಇದ್ರ ಏರಿಯಾ 36 ರೀ ಇದ್ರ ಏರಿಯಾ 8 ಎರಡು ಏನು ಮಾಡ್ರಿ ಏರಿಯಾ 1 ಪ್ಲಸ್ ಮಾಡ್ರಿ 36 8 ಪ್ಲಸ್ ಮಾಡ್ರಿ 44. ಟೋಟಲ್ ನಮ್ದು ಈ ಒಂದು ಡಯಾಗ್ರಾಮ್ದು ಏರಿಯಾ ಎಷ್ಟಾಗತ್ತೆ ರೀ 44 ಸ್ಕ್ವೇರ್. ಹಾಗಾದ್ರೆ 44 ಎಲ್ಲೈತಿ ನೋಡ್ರಿ ಆಪ್ಷನ್ ಎಲ್ಲೈತಿ ನೋಡ್ರಿ 44 ಸ್ಕ್ವೇರ್ ಸೆಂಟಿಮೀಟರ್. ಆನ್ಸರ್ ಯಾವ್ದಾಗ್ತೈತೆ ರೀ
ಆಪ್ಷನ್ C3 44 ಸ್ಕ್ವೇರ್ ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ. 2018 ಕೇಳ್ತಕ್ಕಂಥ ಸೈನಿಕಿಗೆ ಮೆಥಮೆಟಿಕ್ಸ್ ಅಲ್ಲಿ ಲಾಸ್ಟ್ ಕ್ವಶನ್. ಈ ರೀತಿ ನೀವು ಕ್ವಶನ್ ಬಿಡಿಸಿದಾಗ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿಬೋದು. 150 ಮಾರ್ಕ್ಸ್ ಮಾಡಬಹುದು. ಆಪ್ಷನ್ ತೆಗಿದ್ರಿ, ದಂಡಿ ಮಟ್ಟ ಕರೆಕ್ಟಾಗಿ ಕ್ವಶನ್ ಓದಿದ್ರಿ, ಆಪ್ಷನ್ ಥ್ರೋ ಬಿಡಿಸೋದು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡು ಬಿಡಿಸಿದಾದ್ರೆ 150 ಮಾರ್ಕ್ಸ್ ಈಜಿಲಿ ತೆಗಿಬೋದು. ನೋಡ್ರಿ, ಅಮರ್ ಸ್ಪೆಂಡ್ 3/8 ಆಫ್ ಈಸ್ ಟೈಮ್ ಸ್ಟಡಿಂಗ್ ಸೈನ್ಸ್. ಹಿ ಸ್ಪೆಂಡ್ 2/5 ಮಚ್ ಟೈಮ್ ಈಸ್ ಸ್ಟಡಿಂಗ್ ಇನ್ ಇಂಗ್ಲೀಷ್. ಎಷ್ಟು ಸ್ಪೆಂಟ್ ಸೈನ್ಸಿಗೆ ಅಮರ್ ಇದನ್ನ ಮಾಡ್ತಾನಲ್ಲ ಅಷ್ಟೇ ಏನು ಮಾಡ್ತಾನ್ರಿ ಇಂಗ್ಲೀಷ್ಗೂ ಮಾಡ್ತಾನೆ. ಹಂಗಾರೆ ವಾಟ್ ಫ್ರಾಕ್ಷನ್ ಆಫ್ ಅಮರ್ಸ್ ಸ್ಟಡಿ ಟೈಮ್ ವಾಸ್ ಸ್ಪೆಂಟ್ ಇನ್ ಸ್ಟಡಿಂಗ್ ಇನ್ ಇಂಗ್ಲೀಷ್. ಇಂಗ್ಲೀಷ್ ಎಷ್ಟು ಸ್ಟಡಿ ಮಾಡ್ತಾನೆ ಅಂದನ್ರಿ ನೋಡ್ರಿ. ಹಂಗಾರೆ ಸೈನ್ಸಿಗೆ ಎಷ್ಟು ಮಾಡ್ತಾನೆ ರೀ 3/8. ಹಂಗಾರೆ ಅಷ್ಟೇ ಇಂಗ್ಲೀಷ್ಗೆ ಎಷ್ಟು ಮಾಡ್ತಾನೆ ಟೈಮ್ ರೀ 2/5. ಹಂಗಾರೆ ಏನು ಮಾಡ್ಬೇಕ್ರಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಏನು ಮಾಡ್ಬೇಕ್ರಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಟೇಬಲ್ಸ ಕಟಾಪ್ ಹೋಗಲ್ಲ, ನಾವು ಏನು ಮಾಡ್ಬೇಕ್ರಿ ಇಂಟು ಮಾಡ್ಬೇಕು. 3 2s 6, 8 5s 40. ಹಂಗಾರ 6/40 ಕೊಟ್ಟಿದ್ದಾನ್ರಿ ಆಪ್ಷನ್ದಾಗ ಇಲ್ಲ, ಅವನೇ ಏನು ಮಾಡಿತಾನೆ ಕಟಾಪ್ ಹೊಡೆದು ಕೊಟ್ಟಿರ್ತಾನೆ. 2 3s 220s. ಹಂಗಾರೆ ಆನ್ಸರ್ 3/20 ಐತಿ ನೋಡ್ರಿ. 3/20 ಐತಿ ನೋಡ್ರಿ. ಯಾರು ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತೆ ರೀ ಆಪ್ಷನ್ ಬಿಟ್ಟು ಹೋಗ್ತದೆ. ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತೆ ರೀ ಆಪ್ಷನ್ ಬಿಟ್ಟು ಹೋಗ್ತದೆ. ಓಕೆ ರೀ, ಇಲ್ಲಿಗೆ 1 to 50 ಫಸ್ಟ್ ವಿಡಿಯೋದಾಗ ಏನು ಮಾಡಿದ್ದೀನಿ ರೀ 1 ರಿಂದ 25 ಕ್ವಶನ್ ಸಾಲ್ವ್ ಮಾಡಿದ್ದೀನಿ ರೀ. ಸೆಕೆಂಡ್ ವಿಡಿಯೋದಾಗ 26 to 50 ಕ್ವಶನ್ ಸಾಲ್ವ್ ಮಾಡಿದ್ದೀನಿ ರೀ. ಇವೆಲ್ಲ ಕ್ವಶನ್ಗಳನ್ನು ನೀವು ಮಾಡಿದಾದ್ರೆ ಪ್ರಿಪೇರ್ ಆಗಿದಾದ್ರೆ ನೀವೇನು ಮಾಡ್ಬೋದು ರೀ 2025 ಏಪ್ರಿಲ್ ಏನಂದ್ರೆ 5ನೇ ತಾರೀಕು ಸೈನಿಕ್ ಎಕ್ಸಾಮ್ ಐತ್ರಿ. ಅಲ್ಲಿ ಔಟ್ ಆಫ್ ಔಟ್ ಏನು ಮಾಡ್ಬೋದು ರೀ ಮಾರ್ಕ್ಸ್ ತೆಗಿಬೋದು ರೀ. ಇದೇ ರೀತಿಯಾಗಿ ಇರ್ತಾವೆ, ಎಲ್ಲ ಈಜಿನೇ ಇರ್ತಾವೆ ರೀ. ನೀವೇನು ಹೆದ್ರಾಕ್ ಹೋಗ್ಬೇಡ್ರಿ. ಇವನ್ನ ಏನು ಮಾಡಿರಿ ಪ್ರಿಪೇರ್ ಆಗ್ರಿ, ಎಲ್ಲ ಕ್ವಶನ್ಗಳನ್ನು ಬಿಡಿಸ್ರಿ. ಮತ್ತೇನಾದರೂ ನಿಮ್ಗೆ ಡೌಟ್ಸ್ಗಳಿದ್ರೆ ಆನ್ಸರನ್ನೇ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು.